ಕಾಲೇಜ್ ಬಿಟ್ಟ ಕೂಡಲೇ ಸೇಲ್ಸ್ಗೆ ಹೋಗ್ಬಿಡೋದು. ರೀಲ್ಸ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು 9 to 5 ಜಾಬ್ ಹೋಗೋ ಅವಶ್ಯಕತೆ ಇಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಟು ನನ್ನ ಇವತ್ತಿನ ಇನ್ನೊಂದು ವಿಡಿಯೋಗೆ. ಈ ತರ ವಿಡಿಯೋಸ್ ನ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ವುಮೆನ್ ರಿಲೇಟೆಡ್ ಟಾಪಿಕ್ಸ್ ನಾನೆಲ್ಲ ತಗೊಂಬಂದ್ ಪೋಸ್ಟ್ ಮಾಡಿದಾಗ ನಂಗೆ ಪರ್ಸ್ನಲಿ ತುಂಬಾ ಜನ ಮೆಸೇಜ್ ಮಾಡಿ ಹೇಳಿದಿರಾ ನಿಮ್ಗೆ ಏನ್ ಫೀಲ್ ಆಗುತ್ತೆ, ನೀವು ಅಂದ್ರೆ ನೀವು ಪೋಸ್ಟ್ ಮಾಡಿದ್ದು ನಂಗೆ ತುಂಬಾ ರಿಲೇಟೆಡ್ ಅನ್ಸ್ತು, ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಕಂಟೆಂಟ್ ನ ಪೋಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಂಡ್ ನಾನು ಕೂಡ ಡೈಲಿ ಲೈಫ್ ಅಲ್ಲಿ ಅಥವಾ ನನ್ನ ಚಿಕ್ಕ ವಯಸ್ಸಿಂದ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅದೆಲ್ಲವನ್ನು ಕಲೆಕ್ಟ್ ಮಾಡಿ ನಾನು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಿರೋದು. ಎಸ್, ಈ ವಿಡಿಯೋನ ನೀವು ಫುಲ್ ಆಗಿ ಕೂತು ನೋಡಿ. ನಿಮ್ಗೂ ಕೆಲವೊಂದು ವಿಚಾರಗಳು ಮನ್ಸಲ್ಲಿ ಇದ್ದೇ ಇರುತ್ತೆ, ಅದನ್ನ ಕಮೆಂಟ್ ಅಲ್ಲಿ ನಂಗೆ ತಿಳಿಸೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಆಲ್ರೆಡಿ ನನ್ನ ಸಪೋರ್ಟರ್ ಆಗಿದ್ರೆ ತುಂಬಾ ತುಂಬಾ ಥ್ಯಾಂಕ್ ಯು ನಿಮ್ಗೆ. ಏನಾದ್ರು ನಮ್ಮ ಚಾನಲ್ಗೆ ಇವತ್ತು ಬಂದು ನೋಡ್ತಿದ್ರೆ, ಹಾಯ್, ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಅಮ್ಮ ಇಂಡಿಪೆಂಡೆಂಟ್ ವುಮೆನ್, 30 years old, ಅಂಡ್ ಅಮ್ಮ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಹೋಪನೋಪನೋ ಹೀಲರ್, ಜೊತೆಗೆ ಯೂಟ್ಯೂಬರ್ ಅಂಡ್ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ನಿಮ್ಗೇನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಮೇಲ್ ಐಡಿ ಅವೈಲಬಲ್ ಇರುತ್ತೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಅಂಡ್ ತಮ್ಮನಲ್ಲಿ ನೀವು ಆಲ್ರೆಡಿ ನೋಡಿದ್ರ ಈ ವಿಚಾರ ಸಂಬಂಧಪಟ್ಟಂಗೆ ನಾವ್ ಇವತ್ತು ಮಾತಾಡ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿಚಾರ ಹೇಳ್ಬೇಕು. ನಾನು ಲಾಸ್ಟ್ 2 ವಿಡಿಯೋಸ್ ಹಿಂದೆ ನಾನು ಸೆಷನ್ ಬಗ್ಗೆ ಮಾತಾಡಿರೋದು, ಅಂದ್ರೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಬಗ್ಗೆ ಮಾತಾಡಿರೋದು. ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ರೆ ಅದು ಜಾಬ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಅದು ಜಾಬ್ ರಿಲೇಟೆಡ್ ಅಲ್ಲ, ಅದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರುವಂತದ್ದು. ಮೇಲ್ ಐಡಿ ನಾನು ಅದಕ್ಕೋಸ್ಕರ ಕೊಟ್ಟಿರುವಂತದ್ದು. ನೀವು ಆತರ ಇದ್ರೆ ನಂಗೆ ದಯವಿಟ್ಟು ನಂಗೆ ಮೇಲ್ನ ಕಳ್ಸಿಕೊಡಿ. ಜಾಬ್ ರಿಕ್ವೈರ್ಮೆಂಟ್ಸ್ ಏನಾದ್ರೂ ಇದ್ದಾಗ ನನ್ನ ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅದು ಅವೈಲಬಲ್ ಇರುತ್ತೆ. ನನ್ನ ಯೂಟ್ಯೂಬ್ ಪೇಜ್ ನೇಮ್ ಏನಿದೆಯೋ ಎಕ್ಸಾಕ್ಟ್ಲಿ ಅದೇ ತರ ಸೇಮ್ ಪೇಜ್ ನೇಮ್ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ. ನೀವು ಅಲ್ಲಿ ಹೋಗಿ ಸಹ ಫಾಲೋ ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಓಕೆನಾ? ಇನ್ ಕೇಸ್ ಆ ತರದಿದ್ದಾಗ ನಾನು ಪೋಸ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಯಾವ್ದೇ ತರ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಅವೈಲಬಿಲಿಟಿ ಬಗ್ಗೆ ಯಾವ್ದೇ ತರ ಐಡಿಯಾ ಇಲ್ಲ. ನಾನ್ ಟ್ರೈ ಮಾಡ್ಬೇಕಾದ್ರೆ ನಂಗೆ ಆಪರ್ಚುನಿಟೀಸ್ ಬರ್ತಿತ್ತು ಅನ್ನೋದು ಮಾತ್ರ ಬಿಟ್ರೆ ನನ್ಗೆ ಇವಾಗ ಸದ್ಯಕ್ಕೆ ಯಾವ್ದು ಗೊತ್ತಿಲ್ಲ. ಸೊ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಶುರು ಮಾಡೋಣ. ಸೊ ನಾನು ಆಲ್ರೆಡಿ 30 ಇದ್ದೀನಿ. ಸೊ ನನ್ನ 30s ಜರ್ನಿ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಸೊ ನನ್ನ 20s ಅಲ್ಲಿ ಇದ್ದಾಗ ಅಂದ್ರೆ 18-20 ಇಂದ 29 ವರ್ಗೂ ಆಯ್ತಾ, ಈ ಏಜ್ ಅಲ್ಲಿ ಇನ್ನು 26 ಬಿಟ್ಬಿಟ್ಟು ನಂಗೆ 25 ವರ್ಗೂ ಕನ್ಸಿಡರ್ ಮಾಡ್ಬೇಕು ಅಂತ ಆಸೆ ಇದೆ. ಬಿಕಾಸ್ ಅಲ್ಲಿವರೆಗೂ ನಾನು ಅಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡದೇ ಇರೋ ರೀತಿ ಆಗಿರ್ಬೋದು, ನನ್ನ ಲೈಫ್ ಡಿಸಿಷನ್ಸ್ಗಳಾಗಿರ್ಬೋದು, ನಾನು ಏನೆಲ್ಲ ತಪ್ಪು ಮಾಡಿದ್ದೆ ಅಥವಾ ನನ್ಗೆ ಏನ್ ಗಿಲ್ಟ್ ಇತ್ತು ಅದೆಲ್ಲವನ್ನು ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ನನ್ನ 20s ಅಲ್ಲಿ ನನ್ಗೆ ಏನ್ ಫಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ದಂದ್ರೆ ಒಂದು ಕರಿಯರ್, ಬೆಟರ್ ಕರಿಯರ್ ನ ನಾನು ಅವಾಗ್ಲೇ ಚೂಸ್ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಮೊದಲ ನಾವು ಮಾಡೋ ತಪ್ಪೇನ್ ಗೊತ್ತಾ, ಕಾಲೇಜ್ ಬಿಟ್ಟ ಕೂಡಲೇ ಸೇಲ್ಸ್ಗೆ ಹೋಗ್ಬಿಡೋದು. ತಪ್ಪು, ಸೇಲ್ಸ್ ಇಂದ ತಪ್ಪು. ಸೇಲ್ಸ್ಗೆ ಜಾಯ್ನ್ ಆಗೋ ತಪ್ಪು ಅಂತಲ್ಲ, ಅದರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿರೋರು ಇದಾರೆ, ಸಖತ್ ಇನ್ಸೆಂಟಿವ್ಸ್ ಬೋನಸ್ ಎಲ್ಲ ತಗೊಳ್ಳೋರು ಇದಾರೆ. ಬಟ್ ನನಗೆ ಆ ಜಾಬ್ ಅಷ್ಟು ಕಂಫರ್ಟಬಲ್ ಇಲ್ದೇ ಇರೋ ಕಾರಣ ನಾನು ನಿಧಾನವಾಗಿ ಯೋಚನೆ ಮಾಡಿ ಇನ್ನೊಂದಷ್ಟು ಜನನ ಮಾತಾಡಿಸಿ ತಿಳ್ಕೊಂಡು ಬೆಟರ್ ಕರಿಯರ್ ನ ಚೂಸ್ ಮಾಡ್ಬೋದಾಗಿತ್ತು ಅಂತ ನನಗೆ ಪರ್ಸ್ನಲಿ ಅನ್ಸುತ್ತೆ. ಲೈಕ್ ಟೆಲಿಕಾಲಿಂಗ್ ಬಿಟ್ಟು ಯಾವ್ದಾದ್ರು ಆಪರೇಷನ್ ಬ್ಯಾಕ್ ಎಂಡ್ ಯಾವ್ದಾದ್ರು ಜಾಬ್ ರೋಲ್ಗೆ ಹೋಗ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಕಸಿನ್ಸ್ ಎಲ್ಲ ಕೆಲವರು ಜಾಬ್ ಅದೇ ತರ ಮಾಡ್ತಿರೋ ಕಾರಣ ನಂಗೆ ಆತರ ತುಂಬಾ ಸಲ ಅನ್ಸುತ್ತೆ ಸೇಲ್ಸ್ ಬಿಟ್ ಬೇರೆ ಯಾವ್ದಾದ್ರು ಚೂಸ್ ಮಾಡ್ಬೋದಾಗಿತ್ತು ಅಂತ. ಇನ್ ಕೇಸ್ ನಾನು ಇವಾಗ ಏನಾದ್ರು 9 to 5 ಜಾಬ್ ಅಲ್ಲಿ ಇದ್ದಿದ್ರೆ ಮೇ ಬಿ ನಾನು ಇವಾಗ ಅದನ್ನ ಬೇರೆ ಪಾತ್ ಚೂಸ್ ಮಾಡಕ್ಕೆ ತುಂಬಾ ಟೈಮ್ ತಗೊಳ್ಳೋದು, ಪ್ಯಾಕೇಜ್ ಕಡಿಮೆ ಆಗೋದು, ಈ ತರ ತುಂಬಾ ವೇರಿಯೇಷನ್ಸ್ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡಾಗ ಐ ಥಿಂಕ್ ಅದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಸೊ ದಟ್ ಈಸ್ ಫಸ್ಟ್ ಒನ್. ಆಯ್ತಾ? ನೆಕ್ಸ್ಟ್ ಬಂದು ನಾನು ಬೆಟರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ನಾನು ಎಲ್ಲೂ ಏನು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ. ನಾಟ್ ಲೈಕ್ ಪ್ರಾಪರ್ಟಿ ಅಥವಾ ಇನ್ನೊಂದೇನೋ ಅಂತಲ್ಲ, ಚಿಕ್ಕದಾಗ ಅಮೌಂಟ್ ನ ಸೇವ್ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಸ್, SIP ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಬಲ್ಕ್ ಅಮೌಂಟ್ ಚೀಟಿ ನಂಬಿಕೆ ಇಟ್ಟಿರೋರ ಹತ್ರ, ವ್ಯಕ್ತಿಗಳ ಹತ್ರ ಹಾಕ್ಬೋದಾಗಿತ್ತೇನೋ ಅಂತ ನಂಗೆ ಪರ್ಸನಲಿ ಅನ್ಸುತ್ತೆ. ಮೇ ಬಿ ಅದ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ, ಒಂದು ಬಲ್ಕ್ ಅಮೌಂಟ್ ಸಿಗೋದು ನನಗೆ ಆತರ ತುಂಬಾ ಅನ್ಸುತ್ತೆ. ಬಿಕಾಸ್ ತುಂಬಾ ಜನ ಸ್ಟೋರಿಗಳನ್ನ ನಾನು ಕೇಳಿಸ್ಕೊಂಡಿದ್ದೀನಿ. 22 ಏಜ್ ಅಲ್ಲೇ ಕಾರ್ ತಗೊಂಡಿರೋರು ಇದಾರೆ, ಇನ್ವೆಸ್ಟ್ಮೆಂಟ್ ಮಾಡಿರೋರು ಇದಾರೆ. ತುಂಬಾ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಸ್ ಎಲ್ಲ ನಿಮ್ಗೆ ಚೆನ್ನಾಗಿ ದುಡ್ಡನ್ನ ಪೇ ಮಾಡ್ತಾರೆ. ಆಯ್ತಾ? ನೀವು 18 ಏಜ್ ಕ್ರಾಸ್ ಮಾಡಿ ಅಥವಾ ಬಿಲೋ 18 ಏಜ್ ಅಲ್ಲಿ ಇದ್ರು ಕೂಡ ನೀವು ಶುರು ಮಾಡ್ಬೋದು. ಎಕ್ಸಾಂಪಲ್ ಈ ಬಿಸ್ ಗುರುಕುಲ್ ಮತ್ತೆ ಇನ್ನೊಂದು ಯಾವ್ದಾದ್ರು ಗೌರ್ಮೆಂಟ್ ಅಪ್ರೂವ್ಡ್ ಯಾವ್ದಾದ್ರು ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ. ಆ ತರದಕ್ಕೆಲ್ಲ ನಾನು ಅವಾಗ್ಲೇ ಜಾಯ್ನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು ಅಂತ ನನ್ಗೆ ಇವಾಗ ಅನ್ನಿಸ್ತಿದೆ.
ನೆಕ್ಸ್ಟ್ ನನ್ನ ಇನ್ವೆಸ್ಟ್ಮೆಂಟ್ ಬಂದು ಹೆಲ್ತ್ ಬಗ್ಗೆ ಆಗಿರ್ಬೇಕಿತ್ತು ಅಂತ ಅನ್ಸುತ್ತೆ. ನಾನು ಒನ್ ಟೈಮ್ ಜಿಮ್ಗೆ ಹೋಗಿದ್ದೆ ಆಯ್ತಾ, ಅವಾಗ 2017 ಅಥವಾ 18 ಕಾಲೇಜ್ ಬಿಟ್ಟಾದ್ಮೇಲೆ ಒಂದು 3 ಮಂತ್ಸ್ ಪೇ ಮಾಡ್ಬಿಟ್ಟಿದ್ದೆ ಒಂದೇ ಸಲ. ಸೊ ಅದಾದ್ಮೇಲೆ ಒಂದು 3 ಮಂತ್ಸ್ ವರ್ಕೌಟ್ ಮಾಡಿದೆ, ಜಿಮ್ಗೆಲ್ಲ ಹೋದೆ. ನಮ್ಮ ಮನೆಯಿಂದ ಸ್ವಲ್ಪ 1.5 to 2 kilometer ಡಿಸ್ಟೆನ್ಸ್ ಅಲ್ಲಿ ಇತ್ತು, ಬಟ್ ನಂಗೆ ಏನು ಚೇಂಜಸ್ ಆಗಿಲ್ಲ 3 ಮಂತ್ಸ್ ಅಲ್ಲಿ ಆಯ್ತಾ. ಇಟ್ಸ್ ಅ ವೆರಿ ನಾರ್ಮಲ್ ಜಿಮ್ ಆಯ್ತಾ, ಬಟ್ ಅವಾಗೆಲ್ಲ ಅಷ್ಟು ಕ್ರೇಜ್ ಇರಲಿಲ್ಲ ಇವಾಗಿರೋ ತರ ಫಿಟ್ನೆಸ್ಗೆ. ಬಟ್ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ಜಾಸ್ತಿ ತಿಳ್ಕೊಂಡು ಬ್ಯಾಲೆನ್ಸ್ಡ್ ಮೀಲ್ ಬಗ್ಗೆ ಅರ್ಥ ಮಾಡ್ಕೊಂಡು ಎಲ್ಲ ಶುರು ಮಾಡ್ಬೇಕಾಗಿತ್ತು. ಇವಾಗ ಮಾಡಿರೋದನ್ನ ಅವಾಗ ಶುರು ಮಾಡಿದ್ರೆ ಮೇ ಬಿ ನಾನು ಇನ್ನೂ ಬ್ಯೂಟಿಫುಲ್ ಆಗಿರ್ತಿದ್ದೆ, ಅಥವಾ ನನ್ನ ಬಾಡಿ ನಾನು ಎವ್ರಿ ಡೇ ಅಪ್ರಿಶಿಯೇಟ್ ಮಾಡ್ತಿದ್ದೆ. ಮತ್ತೆ ಕೆಲವೊಂದು ಬಟ್ಟೆಗಳನ್ನ ನಾನು ಕೆಲವೊಂದ್ಸಲ ಹಾಕೊಳಕ್ ಆಗಲ್ಲ, ಮೇ ಬಿ ನನ್ನ ಫ್ಯಾಟ್ ಇಂದ ಆಗಿರ್ಬೋದು, ಏನೇ ಇರ್ಬೋದು, ಅದೆಲ್ಲ ಒಂದೊಂದ್ಸಲ ಫೀಲ್ ಆಗುತ್ತೆ. ಮೇ ಬಿ ನಾನು ಅವಾಗಿಂದನೇ ಶುರು ಮಾಡ್ಬೇಕಿತ್ತು ಅಂತ ತುಂಬಾ ಅನ್ಸುತ್ತೆ. ಪ್ಲೀಸ್ ನೀವು ಕೂಡ ಈ ಹೆಲ್ತ್ ಫಿಟ್ನೆಸ್ ಅನ್ನೋದ್ರ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಗೆ ಜಿಮ್ಗೆ ಹೋಗಕ್ ಇಷ್ಟ ಅಲ್ವಾ, ಮನೇಲೆ ವರ್ಕೌಟ್ಸ್ ಮಾಡ್ಸೋರು ತುಂಬಾ ಜನ ಇದೆ, ನನ್ನ ಕೋಚ್ ಇದಾರೆ, ಜಾಯ್ನ್ ಆಗಿ. ಅಥವಾ ಯೋಗ ಕ್ಲಾಸಸ್ಗಳನ್ನ ತಗೊಳಕ್ ಶುರು ಮಾಡಿ, ಅದು ಕೂಡ ನಿಮ್ಮ ಬಾಡಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ ಕಲೀರಿ, ಏನಾದ್ರು ಒಂದು ಬಾಡಿ ಮೂವ್ಮೆಂಟ್ ನ ಮಾಡ್ತಾನೆ ಇರ್ಬೇಕು. ಡ್ಯಾನ್ಸ್ ಕಲ್ತ್ಕೊಳ್ಳಿ, ಜುಂಬಾ ಕ್ಲಾಸಸ್ಗೆ ಹೋಗಿ. ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಪರ್ಸ್ನಲಿ ಹೇಳ್ತೇನೆ ನಿಮ್ಗೆ. ನೆಕ್ಸ್ಟ್ ಬಂದು ಯಾವಾಗ ಅನ್ಕೊಂತಿದ್ದೆ ನಾನು ಏನಪ್ಪ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೇಕು. ಅವಾಗ ಕಾಂಟೆಂಟ್ ಕ್ರಿಯೇಟರ್ ಅಂತ ಏನು ಹೆಸರಿರ್ಲಿಲ್ಲ ಅನ್ಸುತ್ತೆ, ಜಸ್ಟ್ ರೀಲ್ಸ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವ್ದಾದ್ರು ಒಂದು ಹೈ ಇನ್ಕಮ್ ಬರೋ ಅಂತ ಒಂದು ಸ್ಕಿಲ್ಸ್ ನ ಕಲ್ತಿರ್ಬೇಕು ಅಂತ ಪರ್ಸನಲಿ ನನ್ಗೆ ಅನ್ಸದೆ. ಎಕ್ಸಾಂಪಲ್ ಬಂದು ವಿಡಿಯೋ ಎಡಿಟಿಂಗ್ ಮಾಡೋದು. ಈಗ ತುಂಬಾ ಜನ ಸ್ಟೋರಿಗಳೆಲ್ಲ ಹಾಕ್ತಾರೆ, ಸೆಲೆಬ್ರಿಟೀಸು, ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ಹಾಕ್ತಾರೆ. ನನಗೆ ಐ ಆಮ್ ಲುಕಿಂಗ್ ಫಾರ್ ವಿಡಿಯೋ ಎಡಿಟರ್, ಅಥವಾ ಐ ಆಮ್ ಲುಕಿಂಗ್ ಫಾರ್ ಬೇಸಿಕ್ ಎಡಿಟರ್, ಅಥವಾ ವಾಟ್ ಎವರ್ ಏನೇನೋ ಇದೆಯಲ್ಲ. ಸೊ ಇದಕ್ಕೆಲ್ಲ ಹುಡುಕ್ತಿರ್ತಾರೆ. ಇದೆಲ್ಲ ತಿಳ್ಕೊಂಡಾಗ ನಾನು ಇವಾಗ ನನ್ನ ವಿಡಿಯೋಸ್ ನಾನೇ ಎಡಿಟ್ ಮಾಡ್ಕೊಂತೀನಿ, ಬಟ್ ಬೇರೆಯವ್ರಿಗೆ ಪ್ರೊಫೆಷನಲ್ ವೇಲಿ ಎಡಿಟ್ ಮಾಡ್ಕೊಡೋ ತರ ನಾನು ಏನಾದ್ರು ಒಂದು ಸ್ಕಿಲ್ಸ್ ನ ಅಥವಾ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ನನ್ಗೆ ಪರ್ಸನಲಿ ಅನ್ಸುತ್ತೆ. ಮೇ ಬಿ ಅದನ್ನೆಲ್ಲ ನಾನು ಅವಾಗ ಏನೋ ಸ್ಕಿಲ್ಸ್ ಏನೂ ಕಲಿತಿರ್ಲಿಲ್ಲ, ಸುಮ್ಮನೆ ಇರ್ತಿದೆ. ಅದನ್ನ ನನಗೆ ಇವಾಗ ನೆನೆಸ್ಕೊಂಡ್ರೆ ಒಂದ್ಸಲ ಬೇಜಾರಾಗುತ್ತೆ. ಬಟ್ ಇಟ್ಸ್ ನಾಟ್ ಟೂ ಲೇಟ್. ಬಟ್ ನಾನು ಹೇಳ್ತಿರೋದು, ನೀವು ಯಾವ್ದಾದ್ರು ಒಂದು ಹೆಂಗಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡಿನೋ ಪ್ಲೀಸ್ ಯಾವ್ದಾದ್ರು ಒಂದು ಹೈ ಇನ್ಕಮ್ ಬರೋಂತ ಸ್ಕಿಲ್ಸ್ ನ ಇಂಪ್ರೂವ್ ಮಾಡಿ. ಇವಾಗಂತೂ 9 to 5 ಜಾಬ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಎಡಿಟಿಂಗ್, ವಿಡಿಯೋಗ್ರಫಿ ಆಗಿರ್ಬೋದು, ಅಥವಾ ನೀವು ಫೋಟೋಗ್ರಫಿ ಮಾಡೋದಾಗಿರ್ಬೋದು, ಅಥವಾ ಇನ್ನು ತುಂಬಾನೇ ಆಪ್ಷನ್ಸ್ ಇದೆ. ಪ್ಲೀಸ್ ಅದನ್ನ ಚೂಸ್ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ 9 to 5 ಬಗ್ಗೆ ಇಂಟ್ರೆಸ್ಟ್ ಇಲ್ವಾ, ನೀವೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಲಿ ಇದ್ದೀರಾ, ಪ್ಲೀಸ್ ಇವಾಗಲೇ ಶುರು ಮಾಡಿ. ಒಂದು 4 ತಿಂಗಳು ಶಾಪಿಂಗ್ ಮಾಡಕ್ ಹೋಗ್ಬೇಡಿ, 4 ತಿಂಗಳು ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಹೆಂಗಾರು ಸೇವ್ ಮಾಡಿ ಇಟ್ಕೊಂಡು ಬಿಸ್ ಗುರುಕುಲ್ ಅಂತ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮ್ಮ ಸ್ಕಿಲ್ಸ್ ನ ದಯವಿಟ್ಟು ಇಂಪ್ರೂವ್ ಮಾಡ್ಕೊಳ್ಳಿ. 1 year ಸ್ಟ್ರಗಲ್ ಮಾಡಿ ಗೈಸ್, ಅಮೇಸಿಂಗ್ ರಿಸಲ್ಟ್ಸ್ ನ ಕೊಡುತ್ತೆ, ಬೇಜಾನ್ ದುಡ್ಡನ್ನ ಕೊಡುತ್ತೆ ಗೈಸ್. ನೆಕ್ಸ್ಟ್ ಬಂದು ಚಿಕ್ಕ ವಯಸ್ಸಿಂದ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ನ ಎಲ್ಲೂ ಅಷ್ಟು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಊರಿಗೆ ಬಿಟ್ರೆ ಆಯ್ತಾ. ನನಗೆ ತುಂಬಾ ಕಡಿಮೆ ಗೈಸ್, 1 ಅಥವಾ 2 ಪ್ಲೇಸಸ್ ನೋಡಿರ್ಬೋದು ಆಯ್ತಾ. ನಾನು ಈ ಇಂಡಿಪೆಂಡೆಂಟ್ ಲೈಫ್ ಶುರು ಮಾಡಕ್ ಮುಂಚೆವರೆಗೂ ಒಂದ್ 2-3 ಪ್ಲೇಸ್ ಕವರ್ ಮಾಡಿರ್ಬೋದು, ನಾ 3 ಬಿಟ್ರೆ. ನಾನು ಎಲ್ಲೂ ಹೋಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಟ್ರಾವೆಲ್ ಮೇಲೆ ನಾನು ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು, ಲೈಫ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು ಅಂತ ತುಂಬಾ ಅನ್ಸುತ್ತೆ. ಅಂದ್ರೆ ಬೇರೆ ಜಾಗಕ್ಕೆ ಹೋದಾಗ ಜನರನ್ನ ನೋಡೋ ರೀತಿ, ಅವ್ರು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವ್ರನ್ನ ಫುಡ್ ನ ಟೇಸ್ಟ್ ಮಾಡೋ ರೀತಿ, ಅವ್ರು ಬದುಕ್ತಿರೋ ರೀತಿನ ನೋಡಿ ನಾನೇನ್ ಕಲಿಬಹುದು ಅಂತ ಅರ್ಥ ಮಾಡ್ಕೊಳ್ಳೋದು. ಹೇಳ್ತಾರಲ್ವಾ, ಟ್ರಾವೆಲ್ ಮೇಲೆ ಇನ್ವೆಸ್ಟ್ ಮಾಡಿ ನೀವು ತುಂಬಾ ವಿಚಾರಗಳನ್ನ ಕಲಿತೀರಾ ಅಂತ ಹೇಳ್ಬಿಟ್ಟು. ಅದು ಆಕ್ಚುಲಿ ಟ್ರೂ ಗೈಸ್. ನೀವು ಆಚೆ ಹೋಗಿ ಪ್ರಪಂಚನ ನೋಡಿ ನಿಮ್ ಲೈಫ್ ಏನಿದೆ ಅದು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಕ್ ಶುರುವಾಗುತ್ತೆ. ಹಂಗನ್ಬಿಟ್ಟು ಅವ್ರು ತೀರಾ ಕಷ್ಟದಲ್ಲಿದ್ದಾರೆ ಅಂತ, ಬಟ್ ಆ ತರ ಲೈಫ್ ನ ಅವ್ರು ಎಂಜಾಯ್ ಮಾಡ್ತಿದಾರೆ ಅಂತ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ ನಮ್ ಲೈಫ್ ಹೆಂಗಾದ್ರೂ ಇರ್ಲಿ, ಅದನ್ನ ಖುಷಿಯಿಂದ ನಮ್ ಮುಂದೆ ತಗೊಂಡ್ ಹೋಗ್ಬೇಕು ಹೊರತು ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಹತ್ಕೊಂಡ್ ಕುತ್ಕೊಳಕ್ ಹೋಗ್ಬೇಡಿ. ಆದಷ್ಟು ಟ್ರಾವೆಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಗೆ ಆಪ್ಷನ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಟ್ಟೆ ಏಜೆನ್ಸೀಸ್ಗಳೆಲ್ಲ ಬರಕ್ ಸ್ಟಾರ್ಟ್ ಆಗಿದೆ. 2000 ರೂಪಾಯಿಗೆ 2 days ಪ್ಯಾಕೇಜ್ ಸಿಗ್ತದೆ. ಎವ್ರಿ ಮಂತ್ ಅಥವಾ 2 month ಒಂದ್ ಸಲನಾದ್ರೂ ಒನ್ ಡೇ ಟ್ರಿಪ್ಗಳಾದ್ರೂ ಹೋಗ್ಬಿಟ್ಟು ಬನ್ನಿ. ಜಸ್ಟ್ 1500 rupees ನಿಮ್ ಕರ್ಕೊಂಡೋಗಿ ಒನ್ ಡೇ ಕರ್ಕೊಂಡ್ ಬರ್ತಾರೆ. ಸ್ಟ್ರೇಂಜರ್ಸ್ ಜೊತೆ ನೀವು ಸೇರಿ ಆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಡೆಫಿನೆಟ್ಲಿ ನಿಮ್ಗೆ ಖುಷಿ ಕೊಡುತ್ತೆ. ಅಂಡ್ ತುಂಬಾ ಹೊಸ ವಿಚಾರಗಳನ್ನ ಕಲಿತೀರಾ. ನೀವು ಅನ್ಕೊಂಡಿರ್ತೀರಾ ನಾನ್ ತುಂಬಾ ತಿಳ್ಕೊಂಡ್ಬಿಟ್ಟಿದೀನಿ, ಅಥವಾ ನಿಮ್ಮ ಸರ್ಕಲ್ ಏನಿರುತ್ತೆ ಅಲ್ಲಿ ನಿಮ್ನ ಕೀಳಾಗಿ ನೋಡೋರು ಇರ್ತಾರೆ, ಅಥವಾ ನಿಮ್ಮ ಕಾನ್ಫಿಡೆಂಟ್ ನ ಲೋ ಮಾಡೋರು ಇರ್ತಾರೆ. ನೀವು ಆಚೆ ಹೋಗಿ ಪ್ರಪಂಚದಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಮೀಟ್ ಆದಾಗ ಗೊತ್ತಾಗುತ್ತೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂದ್ರೆ ಇದೆಲ್ಲ ತುಂಬಾ ಈಸಿಯಾಗಿ ತಗೊಂತಾರೆ. ಒಂದ್ ಎಕ್ಸಾಂಪಲ್ ಹೇಳ್ಬೇಕು, ನನ್ಗೆ ಯಾವಾಗ್ಲೂ ಇಂಗ್ಲಿಷ್ ಒಂದು ಪ್ರಾಬ್ಲಮ್ ಇರ್ತಿತ್ತು ಆಯ್ತಾ. ನನ್ಗೆ ಯಾವಾಗ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗಕ್ ಶುರು ಮಾಡಿದಾಗ ಅಲ್ಲಿ ಕೆಲವೊಬ್ರು ಪರಿಚಯ ಆಗಕ್ ಶುರು, ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತದೆ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಇಂಗ್ಲಿಷ್ ಆಕ್ಚುಲಿ ಅಂತ ಹೇಳಿದಾಗ, ಹೇ ಇಟ್ಸ್ ಓಕೆ, ಪರವಾಗಿಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ, ಈ ರೀತಿಯಾಗಿ ಹೇಳ್ತಾರೆ ನಿಮ್ಗೆ. ಆಕ್ಚುಲಿ ನೀವು ಅದನ್ನ ನಿಮ್ ಸರ್ಕಲ್ ಅಲ್ಲಿ ಇದ್ದಾಗ ನಿನ್ಗೆ ಬರಲ್ಲ ಅಂತ ಹೀಯಾಳ್ಸೋರು ತುಂಬಾ ಜನ ಇರ್ತಾರೆ. ಬಟ್ ಈ ತರ ಆಚೆ ಪ್ರಪಂಚಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಜನರು ತುಂಬಾ ಒಳ್ಳೆಯವರು ಇದಾರೆ, ಅರ್ಥ ಮಾಡ್ಕೊಳ್ಳೋರು ಅಂತ ನಿಮ್ಗೆ ಅವಾಗ ಅರಿವಿಗೆ ಬರ್ತಾ ಹೋಗುತ್ತೆ. ಸೊ ಟ್ರಾವೆಲ್ ಮೇಲೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ.
ನೆಕ್ಸ್ಟ್ ಬಂದು ನಾನು ಜಾಸ್ತಿ ಆಕ್ಷನ್ಸ್ಗಳನ್ನ ತಗೋಬೇಕಾಗಿತ್ತು ನನ್ನ ಲೈಫಲ್ಲಿ ಅಂತ ಅನ್ಸುತ್ತೆ. ಎಕ್ಸಾಂಪಲ್, ನಾನು ಆರ್ಟಿಸ್ಟ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ. ಬಟ್ ಅದ್ ತಕ್ಕನಂಗೆ ನಾನು ಫೋಟೋಶೂಟ್ಸ್ ಮಾಡ್ಸಿಲ್ಲ, ಪ್ರೆಪ್ ಆಗಿಲ್ಲ, ಅಂದ್ರೆ ಯಾವ್ದೇ ಡ್ರಾಮಾ ಸ್ಕೂಲ್ಗೆ ಹೋಗಿ ಏನು ಆಕ್ಟಿಂಗ್ ಕಲ್ತಿಲ್ಲ. ಆಮ್, ಆಮೇಲೆ ನಾನು ಇನ್ನು ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಫುಡ್ ವೈಸ್ ಆಗಿರ್ಬೋದು, ನನ್ನ ರೊಟೀನ್ ಆಗಿರ್ಬೋದು, ಏನು ಚೆನ್ನಾಗಿ ಆಕ್ಷನ್ಸ್ಗಳನ್ನ ತಗೊಂತಿರ್ಲಿಲ್ಲ. ಅಂದ್ರೆ ನಂಗೆ ಏನಾದ್ರು ಆಕ್ಟರ್ ಆಗ್ಬಿಡ್ಬೇಕು, ನಂಗೆ ಸಿಕ್ಬಿಡ್ಬೇಕು ಹೋದ ತಕ್ಷಣ ಆಡಿಷನ್ಸ್ಗೆ, ಈ ರೀತಿಯಾಗಿ ಅನ್ಕೊಂತಿದ್ದೆ ತುಂಬಾ ಸಲ. ಅದು ನಾನು ಮಾಡ್ತಿದ್ದೆ ದೊಡ್ಡ ತಪ್ಪು. ತುಂಬಾ ಬರೀ 2-3 ಆಡಿಷನ್ಸ್ಗೆ ಹೋಗಿ ಬಂದ್ರೆ ನಾನು ಅಷ್ಟಕ್ಕೆ ಹೋಗಿ ಬಂದೆ, ಇಷ್ಟಕ್ಕೆ ಹೋಗಿ ಬಂದೆ ಅಂತ ಹೇಳ್ಕೊಂತಿದ್ದೆ. ಬಟ್ ತುಂಬಾ ಜನ ಇವತ್ತೇನು ಆಕ್ಟ್ರೆಸ್ಗಳಿದ್ದಾರೆ ಅವರೆಲ್ಲ 40-50 ಆಡಿಷನ್ಸ್ನೆಲ್ಲ ಅಟೆಂಡ್ ಮಾಡಿದಾರಂತೆ. ಈಗ ಎಕ್ಸಾಂಪಲ್ ನನಗೆ ಗೊತ್ತಿರೋದು ಅನು, ಬಿಕಾಸ್ ಬೇರೆ ಆಕ್ಟರ್ಸ್ಗಳು ನಾನು ಕೇಳಿಸ್ಕೊಂಡಿದ್ದೀನಿ. ಅನು ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಎಷ್ಟೊಂದು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿ ಎಷ್ಟೋ ವರ್ಷ ಆದ್ಮೇಲೆ ಅವ್ರಿಗೆ ಒಂದು ಆಕ್ಟಿಂಗ್ ಅಥವಾ ಒಂದು ಕರಿಯರ್ ಸಿಕ್ಕಿರೋದು ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಅಥವಾ ಸೀರಿಯಲ್ ಫೀಲ್ಡ್ ಅಲ್ಲಿ. ಸೊ ಆ ತರದೆಲ್ಲ ನೋಡಿದಾಗ ನನ್ಗೆ ಅನ್ಸುತ್ತೆ ನಾನು ಇನ್ನೂ ಜಾಸ್ತಿ ಆಕ್ಷನ್ ತಗೋಬೇಕಾಗಿತ್ತು. ಬರೀ 1 ತಿಂಗ್ಳು ಆಕ್ಷನ್ ತಗೊಳ್ಳೋದು, 2 ತಿಂಗ್ ಸಾಕಾಗಲ್ಲ ಗೈಸ್. ಬಿಕಾಸ್ ನೀವು ಲಕ್ಷ ಗಟ್ಲೆ ದುಡಿಬೇಕು, ತುಂಬಾ ವರ್ಷ ದುಡಿಬೇಕಂದ್ರೆ ನೀವು ಎವ್ರಿ ಸಿಂಗಲ್ ಅದು ಎಷ್ಟು ದಿನಾರು ತಗೊಳ್ತಾ, ಎಷ್ಟು ತಿಂಗಳು ತಗೊಳ್ತಾ ನಮ್ಗೆ ಗೊತ್ತಿಲ್ಲ. ಬಟ್ ಎವ್ರಿ ಡೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಥ್ರೂ ಆಕ್ಷನ್. ಸೊ ದಯವಿಟ್ಟು ನೀವೇನ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ರು ಅದಕ್ಕೆ ಆಕ್ಷನ್ ನ ತಗೊಳಕ್ಕೆ ಶುರು ಮಾಡಿ. ಒಂದ್ಸಲ ತಗೊಂಡೆ ಸಾಕಾಯ್ತು, ಬೇಜಾರಾಯ್ತು, ರಿಜೆಕ್ಟ್ ಮಾಡಿದ್ರು, ಇದನ್ನ ಜಾಸ್ತಿ ತಲೆಯಲ್ಲಿ ಇಟ್ಕೋಬೇಡಿ. ನಿಮ್ಮನ್ನ ಇಷ್ಟಪಡೋರು ಡೈರೆಕ್ಟ್ರು, ಪ್ರೊಡ್ಯೂಸರ್ ಯಾರೊಬ್ರು ಸಿಕ್ಕೇ ಸಿಗ್ತಾರೆ. ಯಾಕೆ ಅನ್ಕೊಂತೀರ ನನ್ನನ್ನ ಅಥವಾ ನನ್ನನ್ನ ಹೈಯರ್ ಮಾಡೋರು ಯಾರು ಇರಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಕೀಪ್ ಆನ್ ಟ್ರೈಯಿಂಗ್ ಗೈಸ್. ಏನೂ ತಪ್ಪಿಲ್ಲ, ಎಂಜಾಯ್ ಮಾಡಿ ಪ್ರೋಸೆಸ್ನ. ಡೆಫಿನೆಟ್ಲಿ ಒಂದಲ್ಲ ಒಂದ್ ದಿವಸ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಬಂದು ನಂಗೆ ಯೂಟ್ಯೂಬ್ ಚಾನಲ್ ಅವಾಗಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ಮ ಮನೇಲಿ ಇದ್ದಾಗ ನಂದೊಂದು MI ಫೋನ್ ಇದೆ ಇವಾಗ್ಲೂ ನನ್ನ ಹತ್ರ, ಅದ್ರಲ್ಲಿ ಟ್ರೈ ಮಾಡಿದ್ದೆ ಆಯ್ತಾ ನಾನು. ಬಟ್ ಅದ್ರಲ್ಲಿ ನಮ್ ಏರಿಯಾನ ಅಂದ್ರೆ ಲೇಔಟ್ ಇಂದ ನಮ್ಮ ಮನೆ ಒಳಗಡೆ ಹೋಗೋದನ್ನ ಶೂಟ್ ಮಾಡ್ಕೊಂಡು ಹೋಗಿದ್ದೆ. ಚೂರ್ ಎಡಿಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಅಂಡ್ ನಂಗೆ ಇಷ್ಟ ಆಯ್ತು ಅದು. ಬಟ್ ಅದಾದ್ಮೇಲೆ ನಂಗೆ ಹೊಸ ಫೋನ್ ಬೇಕಾಗಿತ್ತು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಸ್ಟಾಪ್ ಮಾಡ್ಬಿಟ್ಟೆ. ಆಲ್ಮೋಸ್ಟ್ 2021 ಅಥವಾ 20 ಇರ್ಬೋದು ಅಂತ ಅನ್ಕೊಂತೀನಿ. ಅವಾಗ್ಲೇ ಶುರು ಮಾಡಿದೆ. ಮೇ ಬಿ ನಾನು ಅವತ್ತು ಶುರು ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ ಒಂದು 6 to 7 ಇಯರ್ಸ್ ಜರ್ನಿ ಆನ್ ಯೂಟ್ಯೂಬ್ ಅಲ್ಲಿ ಆಗಿ ಇನ್ಕಮ್ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಗಿ ನನ್ನ ಲೈಫ್ ಇನ್ನೂ ಬೆಟರ್ ಆಗಿರ್ತಿತ್ತು ಅಂತ ನನ್ಗನ್ಸುತ್ತೆ. ನಾನು ಫೋನ್ ಬರ್ಲಿ, ಫೋನ್ ತಗೋಣ ಅಂತ ವೆಯ್ಟ್ ಮಾಡಿ ಪುಷ್ ಮಾಡಿ ಡೇಸ್ನೆಲ್ಲ ಈ ತರ ಆಗ್ಬಿಡ್ತು ಅಂತ ಅನ್ಸುತ್ತೆ ಕೆಲವೊಂದ್ಸಲ. ಬಟ್ ನಾನು ಅವಾಗ್ಲೇ ಶುರು ಮಾಡ್ಬೇಕಾದ್ರೆ ಅವಾಗ ರೀಲ್ಸ್ ಎಲ್ಲ ಶುರು ಮಾಡ್ತಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಕೆಲವೊಂದ್ಸಲ ಸ್ಟಾಪ್ ಮಾಡಿದೀನಿ. ಪೀಕಲ್ಲಿ ಇದ್ದಾಗ ಸ್ಟಾಪ್ ಮಾಡ್ಬಿಡ್ತಾ ಇದ್ದೆ, ಬೇರೆದೇನಾದ್ರು ಕಾಂಟೆಂಟ್ ಮಾಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಆ ತಪ್ಪನ ನಾನು ಮಾಡಿದೀನಿ, ನೀವು ಆ ತಪ್ಪನ ನೀವು ಮಾಡಕ್ ಹೋಗ್ಬೇಡಿ. ಸೊ ನನ್ನ 20s ಅಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಬುಕ್ಸ್ ನ ಜಾಸ್ತಿ ಓದಿಲ್ಲ ಆಯ್ತಾ. ಅಂದ್ರೆ ಕಾಲೇಜ್ ಸ್ಕೂಲ್ ಎಲ್ಲ ಬಿಟ್ಬಿಡೋಣ. ಡೆವಲಪ್ಮೆಂಟ್ಸ್ ಬುಕ್ಸ್ ಎಲ್ಲ ತುಂಬಾನೇ ಇರುತ್ತೆ ಆಯ್ತಾ. ಅಂದ್ರೆ ಪ್ರಪಂಚದಲ್ಲಿ ಏನ್ ಆಗ್ತದೆ, ಏನ್ ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಐಡಿಯಾ ಅಂತದೆಲ್ಲ ಒಂದು ಬುಕ್ಸ್ ಗಳಲ್ಲಿ ಬರ್ದಿಟ್ಟಿರ್ತಾರೆ. ಅದನ್ನೆಲ್ಲ ನಾನು ಜಾಸ್ತಿ ಓದ್ಬೇಕಾಗಿತ್ತೇನೋ. ಮೇ ಬಿ ನನ್ನ 20s ಅಲ್ಲಿ ನನ್ಗೆ ಇನ್ನೂ ಆ ಮೆಚುರಿಟಿ ಜಾಸ್ತಿ ಆಗ್ತಿತ್ತು, ಅಥವಾ ನಾನ್ ವಿಚಾರಗಳನ್ನ ತಿಳ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಡಕ್ ಈಸಿ ಆಗ್ತಿತ್ತೇನೋ, ಅಥವಾ ನನ್ ಲೈಫ್ ಇನ್ನೂ ಚೆನ್ನಾಗಿರೋದು, ಇನ್ನೂ ಬೆಟರ್ ಆಗಿರೋದು ಅಂತ ನನ್ಗೆ ಅನ್ಸುತ್ತೆ. ಬಟ್ ಬುಕ್ಸ್ ಎಲ್ಲ ಅವಾಗೆಲ್ಲ ಓದಕ್ ಶುರು ಮಾಡ್ತಿರಲಿಲ್ಲ. 2020 ಅಲ್ಲೇನೋ ಮ್ಯಾನಿಫೆಸ್ಟೋ ರಿಲೇಟೆಡ್ ಬುಕ್ಸ್ ನೆಲ್ಲ ತಗೊಂಡಿದ್ದು. ಬಟ್ ಇತ್ತೀಚೆಗೆ ಓದ್ತಿದ್ದೀನಿ. ಬಟ್ ಇವಾಗ ಐ ಆಮ್ ಆಲ್ರೆಡಿ 30. ಸೊ 20s ಅಲ್ಲಿ ಇದೆಲ್ಲ ಮಾಡ್ಬೇಕಾಗಿತ್ತು. ಸ್ಟಾರ್ಟಿಂಗ್ ಕಾಲೇಜ್ ಎಲ್ಲ ಬಿಟ್ಟು ಕಾಲೇಜಲ್ಲಿ ಇರೋ ಟೈಮ್ ಅಲ್ಲಿಂದಾನೇ ಶುರು ಮಾಡ್ಬಿಡ್ಬೇಕಾಗಿತ್ತು ಅಂತ ನಂಗೆ ತುಂಬಾನೇ ಅನ್ಸುತ್ತೆ. ಸೊ ನನ್ನ 20s ಅಲ್ಲಿ ಕೆಲವೊಂದು ಸಲ ನಾನು ತುಂಬಾನೇ ಕಂಪೇರ್ ಮಾಡಿದೀನಿ ಬೇರೆಯವ್ರಿಗೆ ನನ್ನನ್ನ. ಅಂದ್ರೆ ಇವ್ರಿಗೆ ದೇವ್ರ ಏನ್ ಇಷ್ಟೊಂದು ಕೊಟ್ಬಿಟ್ಟಿದಾನೆ, ಇವ್ರೇನು ಚೆನ್ನಾಗಿಲ್ಲ, ಅಥವಾ ಇವ್ರು ತುಂಬಾ ಏನ್ ಕೆಟ್ಟದ್ ಮಾಡ್ತಾರೆ, ಇವ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೇನಕ್ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾರೆ, ನನ್ಗೆ ಯಾಕೆ ಮಾಡ್ತಿಲ್ಲ ಅಂತ ತುಂಬಾ ಕಂಪೇರ್ ಮಾಡಿದೀನಿ. ಅಂದ್ರೆ ತೀರಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದೀನಿ ಬಿಡಿ. ಆ ತಪ್ಪನ ನಾನು ಮಾಡ್ಬಾರ್ದಾಗಿತ್ತು. ಮೇ ಬಿ ಅದರಿಂದ ನನಗೆ ತುಂಬಾ ಬೇಜಾರಾಗಿದ್ಯೋ ಹೊರ್ತು ಅವ್ರು ನಾರ್ಮಲ್ ಆಗಿ ಚೆನ್ನಾಗೇ ಇದ್ರೆ. ಬಿಕಾಸ್ ನಾವ್ ಯಾವಾಗ್ಲೂ ಥಿಂಕ್ ಮಾಡೋದ್ ಹಂಗೆ ಅಲ್ವಾ. ಹುಡುಗಿ ಆಗ್ಲಿ ಬೆಳೆದ್ ಬಿಟ್ರೆ ಇವಳೇನೋ ಮಾಡಿದಾಳೆ, ಇವನೇನೋ ಸರಿಯಾಗಿ ಮಾಡಿಲ್ಲ, ಅವ್ರ ಅಪ್ಪಂದ ಆಸ್ತಿ ಇತ್ತೇನೋ, ಹಂಗೆ ಹಿಂಗೆ ಅಂತ ಮಾತಾಡ್ತೀವಿ. ಬಟ್ ರಿಯಾಲಿಟಿ ಯಾರಿಗೂ ಗೊತ್ತಿಲ್ವಲ್ಲ, ಅವ್ರೆಷ್ಟು ಕಷ್ಟಪಟ್ಟಿರ್ತಾರಂತ ನಮಗ್ ಗೊತ್ತೇ ಇಲ್ಲ. ಸೊ ನಂಗೆ ಅದ್ ಕಂಪ್ಯಾರಿಸನ್ ಮಾಡ್ಕೋಬಾರ್ದಾಗಿತ್ತು ಅಂತ ತುಂಬಾ ಅನ್ಸಿದೆ. ಹೇರ್ ವೈಸ್ ಆಗಿರ್ಬೋದು, ಅಥವಾ ಬೇರೆಯವರು ಜಾಬ್ ಸಿಕ್ಕಿದೆ ನಂಗೆ ಜಾಬ್ ಸಿಕ್ಕಿಲ್ಲ ಅನ್ನೋದಾಗಿರ್ಬೋದು. ಆ ಟೈಮಲ್ಲೆಲ್ಲ ತುಂಬಾ ಕಂಪೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಇನ್ನು ನನ್ನ 20s ಅಲ್ಲಿ ನಾನು ಮಾಡಿದ ಇನ್ನೊಂದೇ ಮಾಡ್ಬಾರ್ದಾಗಿತ್ತು ಅಥವಾ ಮಾಡಿದ ತಪ್ಪೇನಪ್ಪಾ ಅಂದ್ರೆ ರಿಸ್ಕ್ ತಗೊಳ್ದೇ ಇರೋದು. ಆಕ್ಚುಲಿ ನಾನು ಅವಾಗ ಹೇರ್ ಆಯಿಲಿಂಗ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕನ್ಸರ್ನ್ ಪರ್ಸನ್ ಎಲ್ಲ ಮೀಟ್ ಮಾಡಿದ್ದೆ. ಏನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕು ಅಂತ ಲಿಸ್ಟ್ ಮಾಡಿಟ್ಟಿದ್ದೆ. ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ಬೇಕು ಅಂತಾನು ಮಾತಾಡ್ಕೊಂಡಿದ್ದೆ. ಸೊ ಆ ಟೈಮಲ್ಲೇ ಹೆಂಗಾದ್ರೂ ಮಾಡಿ ನಾನು ಪುಷ್ ಮಾಡಿ ಶುರು ಮಾಡ್ಬೇಕಾಗಿತ್ತೇನು, ಅದನ್ನ ನಾನು ಮಾಡ್ಲಿಲ್ಲ. ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ದುಡ್ಡಿಲ್ಲ ಅಂತನೋ ಅಥವಾ ನನ್ ನೆಗ್ಲಿಜೆನ್ಸಿನೋ ನನ್ ಲೇಸಿನೆಸ್ಸೋ ನನಗೆ
ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಶುರು ಮಾಡಕ್ಕೆ ಹೋಗ್ಲಿಲ್ಲ. ಇವತ್ತಿಗೂ ನನಗೆ ಹೇರ್ ಆಯಿಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಸ್ವಲ್ಪ ಮೈಂಡ್ ಅಲ್ಲಿ ಇದೆ. ಬಟ್ ಬೇರೆಯವ್ರನ್ನೆಲ್ಲ ನಾನು ಮೆಸೇಜ್ ಎಲ್ಲ ಮಾಡಿ ತಿಳ್ಕೊಂತ ಇದ್ದೆ, ಏನ್ ಮಾಡ್ಬೇಕು, ಪ್ರೊಸೀಜರ್ ಏನು, ನಾವ್ ಇದನ್ನ ಟೆಸ್ಟ್ ಲ್ಯಾಬ್ ಕಳಿಸ್ಬೇಕಾ ಟೆಸ್ಟ್ ಮಾಡಕ್ಕೆ, ಅಥವಾ ಹಂಗೆ ಶುರು ಮಾಡ್ಬೋದಾ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜನನ ಕೇಳಿದೀನಿ. ಆ ರೀತಿ ಒಂದಿತ್ತು. ಆ ಟೈಮಲ್ಲಿ ರಿಸ್ಕ್ ತಗೋಬೇಕಾಗಿತ್ತು. ತಗೊಂಡಿದ್ರೆ ಮೇ ಬಿ ವುಮೆನ್ ಎಂಟರ್ಪ್ರಿನರ್ ಆಗ್ತದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ 20s ಅಲ್ಲಿ ನಾನು ಏನೆಲ್ಲ ಮಾಡಿದೀನಿ, ಮಾಡಬಾರ್ದಾಗಿತ್ತು, ಮಾಡ್ಬೇಕಿತ್ತು, ಎಲ್ಲವನ್ನ ಇಲ್ಲಿ ಶೇರ್ ಮಾಡಿದೀನಿ. ನೀವು ನಿಮ್ಮ 20s ಅಲ್ಲಿ ಇದ್ರೆ ಪ್ಲೀಸ್ 20s ಅಂತ ಮೆಸೇಜ್ ಮಾಡಿ, ಅಥವಾ 30s ಅಲ್ಲಿ ಇದ್ದು ಮಾಡ್ಬೇಕಿತ್ತು ಅಂತ ಅನ್ಸಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈ ತರ ಸಾಕಷ್ಟು ವಿಡಿಯೋಸ್ ಇನ್ ಮುಂದೆ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಹೆಣ್ಮಕ್ಳು ಈ ತರ ವಿಡಿಯೋಸ್ಗಳನ್ನ ನೋಡಿ ನಿಮ್ಮಲ್ಲಿ ಏನಾದ್ರು ಬದಲಾವಣೆಗಳಾದ್ರೆ ನಂಗೆ ಮೆಸೇಜ್ ಮಾಡಿ, ತುಂಬಾ ಖುಷಿ ಪಡ್ತೀನಿ. ಅಂಡ್ ಕೆಲವೊಂದ್ಸಲ ನಾನು ಕೆಲವೊಬ್ರಿಗೆ ರಿಪ್ಲೈ ಮಾಡಕ್ ಆಗಲ್ಲ. ಅದ್ರ ಅರ್ಥ ತುಂಬಾ ಜನ ತಪ್ಪಾಗಿ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ, ಅವ್ರಿಗೆ ಎವ್ರಿ ಟೈಮ್ ನಾನು ರಿಪ್ಲೈ ಮಾಡ್ತಿರ್ಬೇಕು. ರಿಪ್ಲೈ ಮಾಡಿಲ್ಲ ಅಂದ್ರೆ ನಾವು ಕೆಟ್ಟವರು, ಅಥವಾ ನಿಮ್ನ ಹಂಗ್ ಅನ್ಕೊಂಡಿದೆ ಹಿಂಗ್ ಅನ್ಕೊಂಡಿದೆ ಅಂತ ನೀವೇ ಡಿಸೈಡ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ನಾನು ರಿಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆಯವಳು ಅನ್ನೋದಾದ್ರೆ ನಿಮ್ ತರ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬೈ ಗೈಸ್.